ಇನ್ನು ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಗಾಳಿ ಮಳೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಮಳೆ ಜೋರಾಗಿದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಮಳೆ ಸುರಿತಾ ಇರುವಂತಹ ಪರಿಣಾಮ ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತ್ರಿವೇಣಿ ಸಂಗಮದ ಬಳಿಯ ಉದ್ಯಾನವನ ಇದೆಯಲ್ಲ, ಅದು ಜಲಾವೃತವಾಗಿದೆ. ಇವೆಲ್ಲವೂ ಕೂಡ ಮಳೆಗಾಲದ ಆರಂಭದಲ್ಲಿಯೇ ನಾವು ನೋಡ್ತಾ ಇದ್ವಿ. ಬಟ್ ನಿಧಾನವಾದರೂ ಕೂಡ ಮಳೆ ಆಗ್ತಾ ಇರೋದು ಸದ್ಯಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ ರೈತರಿಗೆ. ಯಾಕೆಂದರೆ ಕೊಡಗು ಭಾಗದಲ್ಲಿ ಮಳೆ ಆಯಿತು ಅಂದರೆ ಕಾವೇರಿ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತೆ. ನೀರಿನ ಮಟ್ಟ ಏರಿಕೆ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಡ್ಯಾಮು ತುಂಬುತ್ತೆ. ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಡ್ಯಾಮ್ ಎಲ್ಲ ತುಂಬಿತ್ತು. ಜಾಸ್ತಿ ಪ್ರಮಾಣದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಬಿಟ್ಟಿದ್ವಿ. ತಮಿಳುನಾಡು ಆ ನೀರನ್ನು ಸ್ಟಾಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆ ಜೋರಾಗ್ತಾ ಇದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಒಳಹರಿವು ಹೆಚ್ಚಿದ ಹಿನ್ನೆಲೆಯಲ್ಲಿ 13,000 ಕ್ಯೂಸೆಕ್ ನದಿಗೆ ನೀರು. ನದಿ ಪಾತ್ರದ ಜನತೆ ಎಚ್ಚರವನ್ನು ವಹಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇವೆಲ್ಲವೂ ಕೂಡ ಜೂನ್ ತಿಂಗಳಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದ್ದಂತಹ ದೃಶ್ಯ. ಇವತ್ತು ಮಳೆ ನಿಧಾನ ಆದರೂ ಕೂಡ ಮಳೆ ಚೆನ್ನಾಗಿ ಆಗ್ತಾ ಇರೋದು ಈಗ ಸಂತಸಕ್ಕೂ ಕೂಡ ಕಾರಣವಾಗ್ತಾ ಇದೆ ಜನರಲ್ಲಿ. ಜಿಲ್ಲೆಯಾದ್ಯಂತ ವ್ಯಾಪಕವಾದಂತಹ ಮಳೆಯ ತೀವ್ರತೆ ಹೆಚ್ಚಾಗ್ತಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಳ್ತಾ ಇದೆ. ಕಳೆದ ರಾತ್ರಿಯಿಂದ ಭಾರಿ ಪ್ರಮಾಣ ಮಳೆ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಮಡಿಕೇರಿ ತಾಲೂಕಿನ ಭಾಗಮಂಡಲ ಕ್ಷೇತ್ರ ಏನಿದೆ, ಈ ಭಾಗಮಂಡಲ ಕ್ಷೇತ್ರದ ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಪ್ರದೇಶ ಇದೀಗ ಸಂಪೂರ್ಣವಾಗಿ ನೀರಿನ ಪ್ರಮಾಣ ಗಣನೀಯವಾಗಿ ಮತ್ತಷ್ಟು ಏರಿಕೆಯಾಗಿರ್ತಕ್ಕಂಥದ್ದು. ನಿನ್ನೆ ಒಂದಷ್ಟು ಉದ್ಯಾನವನ ಎಲ್ಲ ಮುಳುಗಡೆ ಆಗಿಕೊಂಡಿದ್ರೆ, ಮತ್ತೊಂದೆಡೆ ಇದೀಗ ಮತ್ತಷ್ಟು ಮಳೆಯ ತೀವ್ರತೆ ಕೂಡ ಹೆಚ್ಚಾಗ್ತಿದೆ. ಯಾಕೆಂದರೆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಹೆಚ್ಚಾಗಿ ಮಳೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ತಲಕಾವೇರಿ ಮತ್ತು ಭಾಗಮಂಡಲ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಾಗಿ ಮಳೆ ಆದರೆ ಕಾವೇರಿ ನದಿಗೆ ಒಂದಷ್ಟು ಮೈದುಂಬಿ ಹರಿತಾಳೆ. ಹಾರಂಗಿ ಜಲಾಶಯ ಕೂಡ ಏನು ಒಳಹರಿವಿನ ಪ್ರಮಾಣ ಕೂಡ ಏರಿಕೆಯಾಗುತ್ತೆ. ಈ ನಿಟ್ಟಿನಲ್ಲಿ ಇದೀಗ ನಿನ್ನೆಯಿಂದನೂ ಕೂಡ ಅಪಾರ ಪ್ರಮಾಣದ ರೀತಿಯಲ್ಲಿ ಮಳೆಯ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ನಿನ್ನೆ ಒಂದಷ್ಟು ಕಡಿಮೆ ಇತ್ತು ಮಳೆಯ ತೀವ್ರತೆ, ನೀರಿನ ಪ್ರಮಾಣವೂ ಕೂಡ ಒಂದಷ್ಟು ಕೆಳಮಟ್ಟದಲ್ಲಿ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಮತ್ತೆ ಮಳೆ ಬಿರುಸುಗೊಂಡಿರ್ತಕ್ಕಂಥದ್ದು. ಹೆಚ್ಚಾಗಿ ಮಳೆ ಕೂಡ ಆಗ್ತಾ ಇದೆ. ಒಂದು ರೀತಿ ಭಕ್ತವೃಂದ ಕೂಡ ಈ ಒಂದು ಭಾಗದಲ್ಲಿ ಓಡಾಟವನ್ನು ನಡೆಸಲಿಕ್ಕೆ ಒಂದು ರೀತಿ ಭಯದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಈ ಸೇತುವೆ ಮೂಲಕ ಈ ಒಂದು ದೇವಾಲಯದ ಆವರಣ ಮತ್ತು ಇಲ್ಲಿ ಪಿಂಡ ಪ್ರದಾನ ಕೂಡ ಮಾಡ್ತಾರೆ. ಸತ್ತವರಿಗೆ ಪಿಂಡ ಪ್ರದಾನ ಮಾಡುವಂಥದ್ದು ಕೂಡ ಕಾಯಕ. ಹಾಗಾಗಿ ಇಲ್ಲಿ ಒಂದಷ್ಟು ಜನ ದೇಶ ವಿದೇಶ ಮತ್ತು ವಿವಿಧ ಜಿಲ್ಲೆಗಳಿಂದನೂ ಬಂದು ಪಿಂಡ ಪ್ರದಾನವನ್ನು ಮಾಡಿ ಹೋಗುವಂಥದ್ದು. ಆದರೆ ಇದೀಗ ನೀರಿನ ಪ್ರಮಾಣ ಕೂಡ ಗಣನೀಯವಾಗಿ ಏರಿಕೆ ಆಗ್ತಿರೋದ್ರಿಂದ ಈ ಸೇತುವೆ ಕೂಡ ಮುಳುಗಡೆ ಆಗಲಿಕ್ಕೆ ಕೆಲವು ಅಡಿಯಷ್ಟು ಮಾತ್ರ ಬಾಕಿ ಇರತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ಎಡಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾಳೆ, ಯಾವ ಪ್ರಮಾಣದಲ್ಲಿ ನೀರಿನ ಸೋರ್ಸ್ ಆ ಕಡೆ ಹೋಗ್ತಿದೆ ಅಂತ ಅಷ್ಟು ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಕೃಷಿ ಗದ್ದೆಗಳಿಗೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೃಷಿ ಎಲ್ಲೆಲ್ಲಿ ಗದ್ದೆಗಳೆಲ್ಲ ಇದೆ ಆ ಗದ್ದೆಗಳಿಗೆಲ್ಲ ನೀರು ನುಗ್ತಾ ಇರ್ತಕ್ಕಂಥದ್ದು. ಕಾವೇರಿ ನದಿ ಉಪನದಿಗಳು ಯಾವುದಿದೆ, ಸುಜ್ಯೋತಿ, ಕನ್ನಿಕೆ, ಕಾವೇರಿ, ಈ 3 ನದಿಗಳು ತ್ರಿವೇಣಿ ಸಂಗಮದಿಂದ ನೇರವಾಗಿ ಕಾವೇರಿ ನದಿಯಿಂದ ಹರಿದು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬರುವಂಥ ಯಾತ್ರಾರ್ಥಿಗಳು ಯಾರಿರ್ತಾರೆ, ಈ ದೇವಾಲಯಕ್ಕೆ ಬರ್ತಾರೆ ಏನು ಪಿಂಡ ಪ್ರದಾನ ಮಾಡಲಿಕ್ಕೆ, ಅವರು ಕೂಡ ಈಗ ಒಂದು ರೀತಿ ಭಯದಲ್ಲಿ ಓಡಾಟವನ್ನು ನಡೆಸುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಇನ್ನೂ ಒಂದಷ್ಟು ಮಳೆಯ ಪ್ರಮಾಣ ಏರಿಕೆ ಆದರೆ ಇನ್ನು ನಾಪೋಕ್ಲು ಅಯ್ಯಂಗೇರಿ ರಸ್ತೆ ಏನಿದೆ, ಆ ರಸ್ತೆ ಪೂರ್ಣ ಪ್ರಮಾಣದಲ್ಲಿ ನೀರಿನ ಮಟ್ಟ ಏನು ರಸ್ತೆ ಮೇಲೆ ಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅರ್ಧ ಅಡಿಯಷ್ಟು ನೀರು ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಆ ಮಳೆ ಒಂದಷ್ಟು ಬಿಡುವು ನೀಡಿದ್ರೆ ಆ ನೀರು ಸಂಪೂರ್ಣವಾಗಿ ಮತ್ತೆ ತಗ್ಗುತ್ತೆ, ಮತ್ತೆ ಯಥಾಸ್ಥಿತಿ ಆಟೋ ಇರ್ಬೋದು, ವಾಹನಗಳು ಯಥಾಸ್ಥಿತಿ ಓಡಾಟವನ್ನು ನಡೆಸುತ್ತೆ. ಆದರೆ ಇದೀಗ ಮಳೆ ಏನಿದೆ, ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗ್ತಾ ಇರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಇನ್ನು ನನ್ನ ಆ ಭಾಗದಲ್ಲಿ ಬಗಂಡೇಶ್ವರ ದೇವಾಲಯದ ತ್ರಿವೇಣಿ ಸಂಗಮದ ಅನತಿ ದೂರದಲ್ಲಿರ್ತಕ್ಕಂಥ ಪಾರ್ಕ್ ಏನಿದೆ, ಉದ್ಯಾನವನ ಏನಿದೆ, ಅದು ಸಂಪೂರ್ಣವಾಗಿ ಮುಳುಗಡೆಯಾದಂತಹ ಚಿತ್ರಣವನ್ನು ನೀವು ನೋಡ್ಬೋದು. ಯಾಕೆಂದರೆ ಆ ಪ್ರಮಾಣದಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಮಳೆ ಯಾವ ರೀತಿ ಬರ್ತಾ ಇದೆ ಅಂದರೆ ಎಡಬಿಡದೆ ಮಳೆ ಸುರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ.
ಹಾರಂಗಿ ಜಲಾಶಯವು ಕೂಡ 1000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಒಳಹರಿವು ಕೂಡ ಹೆಚ್ಚಾಗ್ತಿದೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ತೀವ್ರತೆ ಕೂಡ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯ ಹಳ್ಳ ಕೊಳ್ಳಗಳು ಕೂಡ ಇದೀಗ ಜೀವ ಕಳೆ ಬಂದಿರತಕ್ಕಂಥದ್ದು. ಹೆಚ್ಚಾಗಿ ಕಾವೇರಿ ನದಿ ನೀರಿನ ಮಟ್ಟ ಏರಿಕೆ ಕೂಡ ಆಗ್ತಾ ಇದೆ. ಹೀಗಾಗಿ ಕೆಲ ಕಾವೇರಿ ಜಲಾನಯನ ಪ್ರದೇಶವನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ಜನರ ಮೊಗದಲ್ಲಿ ಇದೀಗ ಮಂದಹಾಸ ಕೂಡ ಮೂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.